ಪಾಠ 6 ನನ್ನ ಬಾಲ್ಯ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ ಡಾಕ್ಟರ್ ಗಣೇಶ್ ಅಮ್ಮಿನಗಡ. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಅಮ್ಮಿನಗಡ. ಕೃತಿ ಕೈದಿಗಳ ಕಥನ ಮುಂತಾದವು. ಇವರು ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಎಣಗಿ ಬಾಣಪ್ಪನವರು ತಮ್ಮನ್ನು ಏನೆಂದು ಗುರುತಿಸಿಕೊಂಡಿದ್ದಾರೆ? ಉತ್ತರ: ಎಣಗಿ ಬಾಣಪ್ಪನವರು ತಮ್ಮನ್ನು ರಂಗಭೂಮಿಯ ಸಾಮಾನ್ಯ ನಟನೆಂದು ಗುರುತಿಸಿಕೊಂಡಿದ್ದಾರೆ. ಪ್ರಶ್ನೆ 2. ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು ಯಾರು? ಉತ್ತರ: ಗರುಡ ಸದಾಶಿವರಾಯರು ಪಾದುಕ ಪಟ್ಟಾಭಿಷೇಕ ನಾಟಕವನ್ನು ಬರೆದವರು. ಪ್ರಶ್ನೆ 3. ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಎಣಗಿಯವರು ಯಾವ ಪಾತ್ರವನ್ನು ವಹಿಸುತ್ತಿದ್ದರು? ಉತ್ತರ: ಪಾದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಎಣಗಿಯವರು ಭರತನ ಪಾತ್ರ ವಹಿಸುತ್ತಿದ್ದರು. ಪ್ರಶ್ನೆ 4. ರಂಗ ಕಲಾವಿದ ಬಾಳಪ್ಪನವರ ಹುಟ್ಟೂರು ಎಲ್ಲಿದೆ? ಉತ್ತರ: ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಎಣಗಿ ರಂಗ ಕಲಾವಿದ ಬಾಳಪ್ಪನವರು ಹುಟ್ಟಿದ ಊರು. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಟನಿಗೂ ಸಮುದಾಯಕ್ಕೂ ಇರುವ ಸಂಬಂಧದ ಬಗ್ಗೆ ಎಣಗಿ ಬಾಳಪ್ಪನವರು ಏನು ಹೇಳುತ್ತಾರೆ? ಉತ್ತರ: ಸಮುದಾಯದ ಎದುರಿಗೆ ನಟನು ಯಾವಾಗಲೂ ನಟನಾಗಿ ಬಾಳುತ್ತಾನೆ. ಸಮುದಾಯದ ಆಶ್ರಯ ತಪ್ಪಿದರೆ ನಟ ಬದುಕಿರಲಾರ. ಮೀನಿಗೆ ನೀರಿನ ಸಂಗವಿದ್ದಂತೆ ನಟನಿಗೆ ಪ್ರೇಕ್ಷಕರ ಸಂಗವಿರುತ್ತದೆ ಎಂದು ಎಣಗಿ ಬಾಳಪ್ಪನವರು ಹೇಳುತ್ತಾರೆ. ಪ್ರಶ್ನೆ 2. ಎಣಗಿ ಬಾಳಪ್ಪನವರ ಕುಟುಂಬವನ್ನು ಕುರಿತು ಬರೆಯಿರಿ. ಉತ್ತರ: ಬಾಳಪ್ಪನವರದು ತೀರಾ ಸಾದಾ ಕುಟುಂಬ. ಅವ್ವ ಬಾಳಮ್ಮ, ತಂದೆ ಕರಿಬಸಪ್ಪ. ಇವರಿಗೆ 3 ಮಕ್ಕಳು: ಅಣ್ಣ ಬಸಪ್ಪ, ಅಕ್ಕ ವೀರವ್ವ ಮತ್ತು ಸ್ವತಃ ಬಾಳಪ್ಪನವರು. ಇವರಿಗೆ ಪೂರ್ವಾರ್ಜಿತವಾಗಿ 14 ಎಕರೆ ಹೊಲವಿತ್ತು. ಪ್ರಶ್ನೆ 3. ಅವ್ವನ ಸ್ಮರಣೆಯ ಫಲ ಎಂದು ಬಾಳಪ್ಪನವರು ಏನನ್ನು ನೆನಪಿಸಿಕೊಳ್ಳುತ್ತಾರೆ? ಉತ್ತರ: ಬಡತನದಲ್ಲಿ ಬೆಳೆದು ಬಂದ ಬಾಳಪ್ಪನವರ ಬದುಕಿನಲ್ಲಿ ಐಶ್ವರ್ಯವೂ ಅವರಿಗೆ ಲಭಿಸಿತು. ಆದರೆ ಗರ್ವ ಬರಲಿಲ್ಲ. ದುಡ್ಡಿನಿಂದ ಅವರಿಗೆ ಮದ ಬರಲಿಲ್ಲ. ಆದ್ದರಿಂದ ಯಾವ ವ್ಯಸನಕ್ಕೂ ಅವರು ತುತ್ತಾಗಲಿಲ್ಲ. ಇದೆಲ್ಲ ಅವರ ಅವ್ವನ ಸ್ಮರಣೆಯ ಫಲ ಎಂದು ಬಾಳಪ್ಪನವರು ನೆನಪಿಸಿಕೊಳ್ಳುತ್ತಾರೆ.